ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಸೇರಿದಂತೆ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಅಂತೆಯೇ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು. ಕೋರ್ಟ್ಗೆ ಹಾಜರಾಗಿದ್ದಾರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ. ಅಕ್ಕಪಕ್ಕದಲ್ಲೇ ಇದ್ರು ದರ್ಶನ್ ಮತ್ತು ಪವಿತ್ರ ಗೌಡ. ಅಕ್ಕಪಕ್ಕದಲ್ಲಿದ್ರು ಕೂಡ ಮಾತಾಡಿಲ್ಲ ದರ್ಶನ್ ಮತ್ತು ಪವಿತ್ರ. ಎಲ್ಲರ ಹಾಜರಾತಿಯನ್ನ ದಾಖಲಿಸಿದೆ ಕೋರ್ಟ್. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಒಬ್ಬೊಬ್ಬರ ಹೆಸರು ಕರೆದು ಹಾಜರಾತಿಯನ್ನ ದಾಖಲು ಮಾಡಲಾಗಿದೆ. ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇತರ ಎಲ್ಲ ಆರೋಪಿಗಳು ಕೂಡ ಹಾಜರಾತಿ ನಿಮಿತ್ತ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಅಂತೆಯೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಒಬ್ಬೊಬ್ಬರ ಹೆಸರನ್ನ ಕರೆದು ಹಾಜರಾತಿಯನ್ನ ದಾಖಲು ಮಾಡಲಾಗಿದೆ. ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕಾಗಿತ್ತು. ಅಂದರೆ ಹಾಜರಾತಿಯನ್ನ ದಾಖಲು ಮಾಡಿಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರು. ಏಪ್ರಿಲ್ 8ಕ್ಕೆ ಸದ್ಯ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮಾಫಿ ಸಾಕ್ಷಿಯಾಗುವಂತೆ ಒತ್ತಡ, 3-4 ಆರೋಪಿಗಳ ಭೇಟಿಯಾಗಿ ಒತ್ತಡ, ಈ ಬಗ್ಗೆ ಕೋರ್ಟ್ ಗಮನಕ್ಕೂ ಕೂಡ ತರಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಇದರ ಬಗ್ಗೆ ಅರ್ಜಿ ಹಾಕುವಂತೆ ಜಡ್ಜ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತೇನಾದ್ರೂ ಬೇರೆ ಪ್ರೊಸೀಡಿಂಗ್ಸ್ ಆಯ್ತಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೆಲವೊಂದು ಇನ್ಪುಟ್ಸ್ ಅನ್ನ ನ್ಯಾಯಾಧೀಶರಿಗೆ ಕೊಡಲಾಗುತ್ತೆ. ಅಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಜರಾತಿ ಪ್ರಕ್ರಿಯೆ, ಮಗದೊಂದು ಕಡೆ ಈ ಕೇಸ್ನ ಸದ್ಯದ ಸ್ಟೇಟಸ್ ಅನ್ನ ಆಯಾ ಆರೋಪಿಗಳ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಕ್ರಿಯೆ ನಡೆಯುತ್ತೆ. ಮಾಫಿ ಸಾಕ್ಷಿಯಾಗುವಂತೆ ಒತ್ತಡ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ಬಗ್ಗೆ ಅರ್ಜಿ ಹಾಕಬೇಕು ಅಂತ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರೆ, ಇವತ್ತು ಜಡ್ಜ್ ಕೊಟ್ಟಿರುವಂತಹ ಸೂಚನೆಯ ಬಗ್ಗೆ ಏನಿದೆ ಮಾಹಿತಿ? ಎಸ್ಪಿವಿಯ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ಹಾಗೇನೆ A2 ಆರೋಪಿಯಾಗಿರುವಂತಹ ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳು ಇವತ್ತು 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು. ಪ್ರಮುಖವಾಗಿ ದರ್ಶನ್ ಪರ ವಕೀಲರೊಂದು ನ್ಯಾಯಾಧೀಶರಿಗೆ ಒಂದು ವಿಚಾರವನ್ನ ತಿಳಿಸ್ತಾರೆ. ಏನಂದ್ರೆ ಈಗಾಗಲೇ ಏನು 17 ಆರೋಪಿಗಳಿಗೆ ಈಗಾಗಲೇ ಒತ್ತಡ ಹೇರಲಾಗ್ತಿದೆ. ಅಂದ್ರೆ 17 ಆರೋಪಿಗಳ ಪೈಕಿ ಕೆಲವರಿಗೆ 3-4 ಜನರಿಗೆ ಒತ್ತಡ ಹೇರಲಾಗ್ತಿದೆ. ಸೊ ಮಾಫಿ ಸಾಕ್ಷಿಯಾಗಿ ನೀವು ಒಪ್ಪಬೇಕಂತ. ಸೊ ಇದನ್ನ ನ್ಯಾಯಾಧೀಶರು ಅಂದ್ರೆ ನೀವು ಅದೇನು ಹೇಳೋದಿದ್ರು ಕೂಡ ಅರ್ಜಿ ಹಾಕಿ ಅನ್ನೋ ವಿಚಾರವನ್ನ ಕೂಡ ತಿಳಿಸಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಅಂದ್ರೆ ಮೊದಲನೇದಾಗಿ ಇದು 2ನೇ ಬಾರಿಗೆ ದರ್ಶನ್ ಹಾಗೇನೆ ಪವಿತ್ರ ಗೌಡ ಮುಖಾಮುಖಿ ನ್ಯಾಯಾಲಯದಲ್ಲಿ ಭೇಟಿ ಆಗ್ತಾ ಇರುವಂತದ್ದು. ಆದ್ರೆ ಅವರಿಬ್ರು ಕೂಡ ಪರಸ್ಪರ ಅಂದ್ರೆ ಒಂದೇ ನ್ಯಾಯಾಲಯದ ಆವರಣದಲ್ಲಿ ಇದ್ರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಿಲ್ತಾ ಇದ್ರು. ಪರಸ್ಪರ ಯಾವುದೇ ರೀತಿಯ ಮಾತುಕತೆ ನಡೆಸಿಲ್ಲ. ಕಳೆದ ಬಾರಿ ಹಾಜರಾದಾಗ ಇಬ್ರು ಕೂಡ ನಗಾರ್ತ ಒಂದು ಮಾತುಕತೆ ಮಾಡಿದ್ರು. ಆದ್ರೆ ಈ ಬಾರಿ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನ ನಡೆಸಿಲ್ಲ. ಸೊ ಅಂದ್ರೆ ಇವತ್ತು ಒಟ್ಟು 17 ಆರೋಪಿಗಳು ಕೂಡ ಹಾಜರಾಗಿದ್ರು. ಸೊ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ಸೊ ಹೀಗಾಗಿ ಅವರು 17 ಆರೋಪಿಗಳು ಕೂಡ ಏಪ್ರಿಲ್ 8ಕ್ಕೆ ಬಂದು ತಮ್ಮ ಹಾಜರಾತಿಯನ್ನ ನಮೂದು ಮಾಡಬೇಕಾಗುತ್ತೆ. ಇವತ್ತು ಆರೋಪಿಗಳು ಹಾಜರಾದ ಸಂದರ್ಭದಲ್ಲಿ ನ್ಯಾಯಾಲಯದ ಕ್ಲರ್ಕ್ ಪ್ರತಿಯೊಬ್ಬರು ಅಂದ್ರೆ ಸ್ಕೂಲಲ್ಲಿ ಯಾವ ರೀತಿ ಅಟೆಂಡೆನ್ಸ್ ಕರೀತಾರೆ ಅದೇ ರೀತಿ ಆರೋಪಿಗಳ ಹೆಸರನ್ನ ಹಿಡಿದು ಕರೆದು ಅಟೆಂಡೆನ್ಸ್ ಅನ್ನ ಕೂಡ ನಮೂದು ಮಾಡಿರುವಂತದ್ದು. ದಿವ್ಯಾ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ದರ್ಶನ್, ಪವಿತ್ರ ಸೇರಿದಂತೆ ಅಷ್ಟು ಆರೋಪಿಗಳು ಅಂದರೆ 17 ಆರೋಪಿಗಳು ಹಾಜರಾತಿ ನಿಮಿತ್ತ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ನ್ಯಾಯಾಲಯದಲ್ಲಿ ಕೂಡ ಹಾಜರಾತಿಯ ದಾಖಲೆಯನ್ನು ಮಾಡಿಕೊಳ್ಳಲಾಗಿದೆ. ಇದೆಲ್ಲದರ ನಡುವೆ ದರ್ಶನ್ ಪರ ವಕೀಲರು ಸುನೀಲ್ ಕುಮಾರ್ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಅಂದರೆ ಮಾಫಿ ಸಾಕ್ಷಿಯಾಗುವಂತೆ ಈ ಆರೋಪಿಗಳಲ್ಲಿ ಕೆಲವರಿಗೆ ಒತ್ತಡ ಇರುವ ಸಂಬಂಧ, ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಅರ್ಜಿ ಹಾಕಬೇಕು ಅಂತ ದರ್ಶನ್ ಪರ ವಕೀಲರಲ್ಲಿ ಸೂಚನೆಯನ್ನು ಕೊಡ್ತಾರೆ. ಅಂದರೆ ಮುಂದಿನ ಪ್ರಕ್ರಿಯೆ ಅನ್ನೋದಾದರೆ ಅರ್ಜಿಯನ್ನು ಕೂಡ ಹಾಕಬಹುದು. ಸದ್ಯಕ್ಕೆ ಇವತ್ತು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ದಾಖಲಾತಿಯನ್ನು ಹಾಜರುಪಡಿಸಿದ್ದಾರೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.